ಬೇರೆ ಪಕ್ಷದವರಾದ್ರೆ ಆರ ತುರಾಯಿ ಹಾಕ್ಸ್ಕೊಂಡು ಫುಲ್ ಜಾಲಿ ಜಾಲಿ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ. ಬಟ್ ಅವತ್ ನಿಮ್ ಕಡೆಯಿಂದ ಯಾವ್ದೇ ಪೋಸ್ಟ್ ಬಂದಿಲ್ಲ, ಗೆದ್ದಿದ್ದೀರ ಅಂತ ಬಂದಿಲ್ಲ. ಬಟ್ ಒಂದ್ ಕೈಯಲ್ಲಿ ಒಂದು ಪತ್ರ ತಗೊಂಡು ಫೋಟೋ ಆಗಿ ಕೆಲಸ ಸಿಕ್ಕಿದೆ ಅಂತ ನೆನ್ಕೊಂಡು ಏನದು, ಯಾಕೆ ಆತರ ಮನಸ್ಥಿತಿ ಇದೆಯಾ ನಿಮ್ಮ? ಇಲ್ಲ ಬರ್ದಂಗಿದ್ರೆ ಇಲ್ಲಿ ಬರಕ್ಕೆ ಆಗಲ್ಲ. ನಾನು ಹೇಳಿಲ್ಲ ಚೂರ್ ಬಂದಿರೋ ನೀವು ಪ್ರಜಾಕೀಕೆ ಅಂದ್ರೆ ನಾನು ಚೂರ್ ಬರಕ್ ಆಗದೇ ಇಲ್ಲ. ಮೊದ್ಲ ಆಫ್ ಆಲ್ ಕೆಲಸ ಸಿಕ್ಕಿದೆ, ಸ್ನೇಹಿತರು ಬಂದ್ರು ಪಟಕೆ ಹೊಡಿತೀನಿ. ಅಲ್ಲ ಪಟಕೆ ಹೊಡಿಬೇಡ್ರಿ, ಕೆಲಸ ಕೇಳ್ರಿ, ಏನಾರು ಏನ್ ಕೆಲಸ ಆಗ್ಬೇಕು ಅದನ್ನ ಯೋಚನೆ ಮಾಡ್ರಿ. ಎಲ್ಲಿ ದುಡ್ಡು ಫಂಡ್ ಇಡಬೇಕು, ಹೆಂಗ್ ಮಾಡ್ಬೇಕು, ನನಗೆ ಇನ್ನೇನೋ ಹೆಲ್ಪ್ ಬೇಕು ನಿಮ್ಮಿಂದ, ಅದನ್ನ ಮಾಡ್ರಿ ಅಂದ್ರು. ಸ್ನೇಹಿತರು ಒಪ್ಕೊಂಡ್ರು. ಮತ್ತೆ ಯಥಾ ಪ್ರಕಾರ ದನಿಗೆ ಹೋಗ್ಬೇಕಾಯ್ತು. ನಾನು ದನಿಗೆ ಹೋಗಿದ್ದೆ ಅಷ್ಟೇ. ಅಲ್ಲಿದ್ರೆ ಬಿಡಲ್ಲ, ಮತ್ತೊಂದಿಷ್ಟು ಜನ ನಾನು ಮತ್ತೆ ಆವರ್ಸ್ಕಂತಾರೆ ಅಂತ ಗೊತ್ತಿತ್ತು. ಅಥವಾ ನನ್ನ ಜೊತೆ ಚುನಾವಣೆ ಜೊತೆ ಕಾಂಪೀಟ್ ಮಾಡಿದ್ರೆ, ಇಲ್ಲ ನಿಮ್ದೇನೋ ವಿಷನ್ ಇರುತ್ತೆ, ನಾನೀಗ ಆಯ್ಕೆ ಆಗಿದ್ದೀನಿ, ನೆಕ್ಸ್ಟ್ ನೀವು ಆಯ್ಕೆ ಆಗಿ ನೀವು ಕೆಲಸ ಮಾಡಿ ಆ ಥರದ್ದು ಅಷ್ಟೇ. ನಮ್ಮ ನಡುವೆ ಜಿದ್ದಾಜಿದ್ದಿ ಮತ್ತೊಂದು ಮಗದೊಂದು ಬರಲೇಬಾರ್ದಲ್ವಾ, ಕೆಲಸ ಮಾಡೋದಕ್ಕೆ ಯಾಕೆ? ಓಕೆ ಸರ್, ಈಗ ಫೈನಾನ್ಸ್ ಬಗ್ಗೆ ಮಾತಾಡ್ತೀರಿ. ಯಾವ ರೀತಿ ಫಂಡ್ಸ್ ಎಲ್ಲ ಅಲೋಕೇಟ್ ಆಗುತ್ತೆ ಗ್ರಾಮ ಪಂಚಾಯತಿಗಳಿಗೆ? ಗ್ರಾಮ ಪಂಚಾಯತಿಗೆ ಒಬ್ಬ ಮೆಂಬರ್ಗೆ, ಉದಾಹರಣೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 6 ಜನ ಮೆಂಬರ್ ಇದ್ದಾವೆ ಅಂದರೆ ಒಂದು 15 ಲಕ್ಷ ಪ್ರತಿ ವರ್ಷದ 15 ಫೈನಾನ್ಸ್ ಏನು ಹೇಳ್ತೀವಿ ಅದ್ರದ್ದು ಫಂಡ್ ಸಿಕ್ಕಿರುತ್ತೆ. ಇದು ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಜನಗಳಿಗೆ ತಿಳಿಸ್ಬೇಕು. ಇಲ್ಲಿ ಏನಾಗಿದೆ ಅಂದರೆ, ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಜನ ಬರಬಾರ್ದು, ಅವ್ರು ಇನ್ವಾಲ್ವ್ ಆಗಬಾರ್ದು. ತಮಟೆ ಬಡಿತಾರೆ, ತಿಳಿಸ್ತಾರೆ, ಇನ್ನೇನೋ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಳಗಿನ ಮರ್ಮ ಏನಾಗ್ಬಿಟ್ಟಿದೆ ಅಂದರೆ, ಯಾರು ಬರಬಾರ್ದು, ಯಾರು ಪ್ರಶ್ನೆ ಮಾಡಬಾರ್ದು. ಗ್ರಾಮ ಪಂಚಾಯತಿ ಏನಿಲ್ಲ ಖಾಲಿ ದುಡ್ಡೇ ಇಲ್ಲ ಅನ್ನೋ ರೀತಿ ಮಾಡಿಟ್ಬಿಟ್ರೆ, ಅನ್ನೋ ರೀತಿ ಮೈಂಡ್ ಸೆಟ್ ಮಾಡಿಬಿಟ್ರೆ ಜನ ಸುಮ್ಮನೆ ಆಗ್ಬಿಡ್ತಾರೆ. ಹೌದು, ಪ್ರತಿ ಸಲನೂ ನಾವು ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿದ್ರೆ ಆ ಫಂಡ್ ಇಲ್ಲ, ಈ ಫಂಡ್ ಇಲ್ಲ, ಫಂಡ್ ಅಲೋಕೇಟ್ ಆಗಿಲ್ಲ, ಇದೇ ಕಾರಣಗಳು ಹೇಳ್ತಾ ಇರ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ನಾವು ಪಕ್ಕದೂರಿಗೆ ಪಂಚಾಯತಿ ಕಟ್ಟಂತ ಹೊಸ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಸರ್. ಸಿಸ್ಟಮ್ ಮೇಲೆ ಕುತ್ಕೊಂಡ್ರೆ ಅದು ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದು ರನ್ ಆಗ್ಬೇಕಷ್ಟೇ. ರನ್ ಮಾಡ್ಬೇಕಾಗಿರೋದು ಯಾರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ರನ್ ಮಾಡಿಸ್ಬೇಕಾಗಿರೋದು ಯಾರು ಅಂತ ಅಲ್ಲ, ಮಾಡ್ಬೇಕಾಗಿರೋರು ಯಾರು ಮಾಡಿಸ್ತಾರ, ಆಮೇಲೆ ಅದು ಬಿಡ್ರಿ. ಅದು ಅವ್ರು ಹೇಳ್ತಾರೆ ನಾವೇನು ಮಾಡ್ತೀವಿ, ಪ್ರಜಾಪ್ರಭುತ್ವ ಮಾಡಿಸುತ್ತದನ್ನ. ಅಲ್ಲಿ ಫಂಡ್ ಇಲ್ವೇ ಇಲ್ಲ ಅನ್ನೋ ರೀತಿ ಹೇಳಿದಾಗ ಜನ ಇಲ್ಲೇನೂ ಇಲ್ಲ, ನಾ ಯಾಕೆ ಹೋಗೋಣ, ಬರೀ ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ಬಂದು ಕೊಡ್ತಾರೆ, ಅದನ್ನು ದುಡ್ಡು ನಮ್ಮ ಹೆಸರಿಗೆ ಯಾಕೆ ಹೋಗ್ತಾರೆ, ಇಷ್ಟೇ ಇದ್ದಿದ್ದು. ಒಂದು ಊರಿಗೆ ಹೋದೆ, ನಾನು ಪಕ್ಕ ಊರಿಗೆ ಹೋದಾಗ ಹೇಳಿದೆ, ಇಲ್ಲ ಹಿಂಗೆಲ್ಲ ಗಜಿಬಿಜಿ ಅಂತ ಇರಲ್ಲ, ನನಗೆ ಒಂದು 2 ಕೋಟಿ ರೂಪಾಯಿ ದುಡ್ಡು 5 ವರ್ಷದಿಂದ ಬಂದಿತ್ತು ಗೊತ್ತಾ ಅಂತ. ಪಕ್ಕದಲ್ಲಿ ಸದಸ್ಯರಾಗಿರ್ಬೋದು, ಬೇರೆ ಅಧಿಕಾರಿಗಳಾಗಿರ್ಬೋದು, ಎಲ್ಲಿ ಲೆಕ್ಕ ಹೇಳು ಅಂತ ಅವರು ಅನ್ನೋದು ನಿಂತ್ಕೊಂಡ್ಬಿಟ್ರು. ಇದೇನಪ್ಪ ಹಿಂಗಂತಾರೆ, ನನಗೂ ಆಶ್ಚರ್ಯ. ಜನಗಳನ್ನ ಎಜುಕೇಟ್ ಮಾಡ್ಬೇಕಾದ್ರೆ ಹಿಂಗೆ ಅಂದ್ಬಿಟ್ರೆ ಕಷ್ಟ ಅಲ್ವಾ? ಇಲ್ಲ, ನಾನು ಲೆಕ್ಕ ಕೊಟ್ಟೆ ನೋಡಿ, 15 ಫೈನಾನ್ಸಲ್ಲಿ ಪ್ರತಿ ವರ್ಷ 15 ಲಕ್ಷ ಅಂದ್ರೆ 75 ಲಕ್ಷ ಅಲ್ಲೇ ಆಯಿತು, 3/4 ಕೋಟಿ ಅಲ್ಲೇ ಆಯಿತು. ನಮ್ಮ ಗ್ರಾಮ ಪಂಚಾಯತಿ ಒಂದು 25 ಲಕ್ಷ ಅನುದಾನ ಬಂದಿತ್ತು, ಅಮೃತ ಗ್ರಾಮ ಪಂಚಾಯತಿ ಅಂತೇಳಿ ಎಲ್ಲೆಲ್ಲ ನಮ್ಮ 500 ಗ್ರಾಮ ಪಂಚಾಯತಿಗಳಿಗೆ ಸೆಲೆಕ್ಟೆಡ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮದು ಅದೊಂದು 25 ಲಕ್ಷ, 1 ಕೋಟಿ ಆಗೇ ಹೋಯ್ತು. ಅಲ್ಲಿ ಮರ ಹಾಕಿದೀವಿ, ಇಲ್ಲಿ ಗಿಡ ಹಾಕಿದೀವಿ, ಅಲ್ಲಿ ಎನ್ಆರ್ಜಿ ಕೆಲಸ ಮಾಡಿದೀವಿ ಅಂತ ಬರೀ ಮರ ಹಾಕಿರೋದೇ 60 ಲಕ್ಷ ಆಗೋಯ್ತಿ. 60 ಲಕ್ಷ ವರ್ಗ 1 ಅಂತ ಬರುತ್ತೆ. ಅದು ನಾವು ನಿಮ್ಮ ಟ್ಯಾಕ್ಸ್ ದುಡ್ಡು, ನೀರಿಂದು ಅಥವಾ ಕಂದಾಯ ಅಂತ ಅದೆಲ್ಲೂ ಹೋಗಲ್ಲ. ಮತ್ತೆ ಸರ್ಕಾರಕ್ಕೆ ಒಂದಷ್ಟು ಇಲ್ಲಿ ಬಂದ್ರೆ ಈ ಕಲೆಕ್ಟ್ ಆದ ದುಡ್ಡಲ್ಲಿ ಅಂಗವಿಕಲರಿಗೆ ಇಷ್ಟ ಇಡಬೇಕು, SC ಜನಾಂಗ, SC/ST ಜನಾಂಗ ಅಂತೇನಿದೆ ಅವ್ರಿಗೆ ಇಡಬೇಕು. ಮತ್ತೆ ಈ ದುಡ್ಡಲ್ಲಿ ನಿರ್ಬಂಧಿತ ಅನಿರ್ಬಂಧಿತ ಅಂತಿದೆ, ಟೈಡ್ ಅನ್ಟೈಡ್ ಅಂತ. ಈ ದುಡ್ಡನ್ನು ಹಿಂಗೆ ಖರ್ಚು ಮಾಡಬೇಕು. ಅಂದ್ರೆ 100 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿಯಲ್ಲಿ ನೀವು ಟೈಡ್ಗೆ ಖರ್ಚು ಮಾಡಬೇಕು. ಅಂದ್ರೆ ನಿರ್ಬಂಧಿತ, ಇದು ಕುಡಿಯೋ ನೀರು ಮತ್ತು ನೈರ್ಮಲ್ಯಕ್ಕೆ ಹೋಗ್ಬೇಕು, ಇಲ್ಲಿಗೆ ಫಿಕ್ಸ್. ಅದು ಇನ್ನೊಂದಿಷ್ಟು ಬೇರೆ ಬೇರೆ ಕೆಲಸ ಕಾಮಗಾರಿಗಳಿಗೆ ಅನಿರ್ಬಂಧಿತ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಾಮಗಾರಿಗಳು. ನಿರ್ಬಂಧಿತ ಕಾಮಗಾರಿಗಳಲ್ಲಿ ಫುಲ್ಫಿಲ್ ಆಗಿದ್ರೆ ನೀವು ಅನ್ಟೈಡಿಗೂ ಹಾಕೊಬಹುದು. ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಾಂಡಿಂಗ್ಸ್ ಇದಾವೆ. ಈ ತರ ಎಲ್ಲಾ ದುಡ್ಡನ್ನು ಖರ್ಚು ಮಾಡೋದು ಕರೆಕ್ಟ್ ಪ್ಲಾನ್ ಇದೆ, ಗೈಡ್ ಲೈನ್ ಇದೆ. ಆ ಗೈಡ್ ಲೈನ್ ಹುಡುಕ್ತಾ ಹೋಗ್ಬೇಕಷ್ಟೇ. ನಮಗೆ PDO ಹೇಳ್ತಾ ಇದ್ರು, ಅವ್ರು ಫಾಸ್ಟ್ ಇದ್ರು, PDOನು ಫಾಸ್ಟ್ ಇದ್ರು, ನಮ್ಮಲ್ಲಿ ಹೇಳ್ತಾ ಹೋದ್ರು. ಬಟ್ ಏನು ಅಂದ್ರೆ ನಮ್ಮನ್ನು ಬೇರೆ ರೀತಿ ನೋಡಿರ್ತಾರಲ್ಲ ಅವರು, ಪಾಪ ಈ ಮನಸ್ಥಿತಿ ಆ ಮನಸ್ಥಿತಿ, ಇವನು ಯಾರೋ ನನ್ನ ಬಗ್ಗೆನೂ ಬೇರೆ ರೀತಿ ಹೇಳಿರ್ತಾರಲ್ಲ. ಸಪೋರ್ಟಿಂಗ್ ನನಗೆ ಇನ್ನೂ ಬಹಳ ಕೇಳ್ತಾ ಇದ್ದೆ, ಬಯಸ್ತಾ ಇದ್ದೆ. ಅವ್ರಿಗೆ ಇವ್ನು ಯಾವನಪ್ಪ ಅನ್ನೋ ಲೆಕ್ಕಕ್ಕೂ ಪಾಪ ಬೇಜಾರಾಗಿದ್ದುಂಟು. ಯಾಕೆಂದ್ರೆ ನಾವು ಜೋರಾಗಿ ಓಡ್ತಿದೀವಿ ಅಂದಾಗ ಅವರು ಓಡಕ್ ತಯಾರಿಲ್ಲ ಅಂದಾಗ ಎಳ್ಕೊಂಡು ಓಡಾಡಕ್ ಹೋದ್ರೆ ಯಾರು ಬೇಜಾರಾಗುತ್ತೆ ಅಲ್ಲ, ಅದಾಗುತ್ತೆ. ಅವಾಗ ನನಗೆ ನನಗೆ ಬೇರೆ ಏನು ಇಂಟೆನ್ಷನ್ ಇರಲಿಲ್ಲ. ನನಗೆ ಜನ ಎಜುಕೇಟ್ ಆಗಬೇಕು, ಜನ ಎಜುಕೇಟ್ ಪಾಪ ಅವ್ರದ್ದು ರೆಗ್ಯುಲರ್ ಟ್ರಾನ್ಸ್ಫರ್ ಆಯ್ತು, ಹೋದ್ರು. ನೆಕ್ಸ್ಟ್ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಬರಲೇ ಇಲ್ಲ, ಯಾರು ಆಯ್ಕೆ ಮಾಡಲಿಲ್ಲ. ಎಲ್ಲ ಕೇಳಿದ್ರೆ ಸ್ವಕ್ಕೆ ಗ್ರಾಮ ಪಂಚಾಯತ್ ಅವ್ನು ಯಾವನ ನವೀನ್ ಅಂತಿದ್ದಾನಪ್ಪ, ಕಷ್ಟ ಅಲ್ಲಿಗೆ ಹೋದು ಅನ್ನೋ ರೀತಿ ಮಾತುಗಳು ಬಂದು. ಇವನು ಇಷ್ಟೊಂದು ಕೆಟ್ಟ ಅಭಿಪ್ರಾಯ ಯಾಕೆ ಬಂತು? ನಾನು ಅವ್ರ ಕೆಲಸ ಆಗ್ರಹ ಮಾಡ್ತಾ ಇದ್ದೀನಿ, ಆದ್ರೂ ಇವರು ಯಾರು ಬರ್ತಾ ಇಲ್ವಲ್ಲ ಅಂತ ಯಾರನ್ನ ಇನ್ಚಾರ್ಜ್ ಅನ್ನೋ ರೀತಿ ಪಾಪ PDO ಅವ್ರನ್ನ ಹಾಕ್ತಾರೆ. ಅದ್ ಬಿಟ್ಟು ಬೇರೆ ಫಂಡ್ಸ್ ಯಾವ ರೀತಿ ಬರುತ್ತೆ ಸರ್? 15 ಫೈನಾನ್ಸ್ ಈಗ ನಡೀತಾ ಇರೋದು, ನೆಕ್ಸ್ಟ್ 16 ಇದೆ. ಅದ್ರ ಫಂಡ್ ಈಗ 6 ಜನ ಇದ್ರಿ 15 ಲಕ್ಷ ಬರುತ್ತೆ, 12 ಜನ ಇದ್ರಿ ನೀವು ಡಬಲ್ ಮಾಡ್ತಾವೆ, ಆ ತರ ಬರುತ್ತೆ. ಅಲ್ಲ, ನಿಮ್ಮ ಗ್ರಾಮಕ್ಕೆ ಎಕ್ಸಾಂಪಲ್ ನಿಮ್ದು ತಗೊಳ್ಳೋಣ ಅಂತ. ಒಂದೇನ್ ಗೊತ್ತಾ, ಗ್ರಾಮ ಪಂಚಾಯತಿಂದಾನೇ ಒಂದು 3 ಕೋಟಿ 4 ಕೋಟಿ ಈ ತರ ಅನುದಾನಗಳು ಅಮೌಂಟ್ ಇದಾವೆ ಅನ್ನೋದಾದ್ರೆ ಬರೋಂತ ಅಮೌಂಟ್, ಸ್ಯಾಲರಿ ಇದಾಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲದಕ್ಕೂ ಬೇರೆ ಬೇರೆ ಅಕೌಂಟ್ ಸೆಕ್ಷನ್ಸ್ ಗಳಿದಾವೆ. MGNREG ಇಲ್ಲ, ನೀವು 6 ತಿಂಗಳು ಮಾಡಿದ್ರಲ್ಲ, ನಿಮ್ಮ 6 ತಿಂಗಳಲ್ಲಿ ಏನೇನೆಲ್ಲ ಬಂತು ಅದನ್ನ ಹೇಳ್ಬಿಡ್ತೀನಿ ನಿಮಗೆ. ಈಗ ನಾನು ನನಗೆ ಉದಾಹರಣೆ, ನಂದೊಂದು 300 ಮನೆ ಗ್ರಾಮ, 250-300 ಮನೆ ಗ್ರಾಮಕ್ಕೆ ನಾನು ಮೆಂಬರ್ ಆಗಿದ್ದೀನಿ ಅಂದ್ರೆ ಅಲ್ಲಿ 3 ಜನ ಮೆಂಬರ್ಗಳು ಕೊಟ್ಟಿದ್ದಾರೆ ಅಂದ್ರೆ ನನಗೆ ಒಂದು 100 ಮನೆ ಬರ್ಬೋದಾ? ನಾನು ನೋಡ್ಕೊಬೇಕಾದ್ರೆ 100 ಮನೆ ಅಷ್ಟೇ ನನ್ನ ಪ್ರಕಾರ. 100 ಮನೆ ನಾನು ವಾರ್ಡ್ ಲೆಕ್ಕಕ್ಕೆ ನೋಡ್ಕೊಳ್ಳೋದಾದ್ರು ಅಷ್ಟೇ. ಅಗ್ರ ಡಿವೈಡ್ ಮಾಡಿ ನೋಡಿರಿ,
ಆಡಳಿತ ವಿಕೇಂದ್ರೀಕರಣ ಆಗ್ಬೇಕು. ನೀನ್ ಬಲ್ಪಿನ ನೋಡ್ಕ, ನೀನ್ ಚರಂಡಿನ ನೋಡ್ಕ, ನೀನ್ ಇನ್ನೇ ನೋಡ್ಕೊಂಡ್ರೆ ಆಡಳಿತ ವಿಕೇಂದ್ರೀಕರಣ ಅಲ್ಲೇ ಆಗೋಯ್ತು. ನಾನೇನ್ ಮಾಡಿದೆ, ಈ ವಿಚಾರ ಬಹಳ ನೀವ್ ಹೇಳ್ತಿದ್ರಲ್ಲ ಜನಗಳಿಗೆ ಗೊತ್ತಿಲ್ಲ ಅಂತ ಗೊತ್ತು ಮಾಡಿಸ್ಬೇಕಾದ್ರೆ ನನ್ನ ಜವಾಬ್ದಾರಿ ಅಲ್ವಾ. ಒಂದಿಷ್ಟು ಬೇರೆ ಊರುಗಳಿಗೆ ಹೋದಾಗ್ಲೂ ಕೂಡ ಅಲ್ಲೇನ್ ಮಾಡ್ಬೋದು, ಅಲ್ಲೇನ್ ಹೇಳ್ಬೋದು ಅಂತ ಹೋದಾಗ ಪಕ್ಕದೂರಿಗೆ ನಾವು ನೋಡ್ತಾ ಇದ್ವಿ, ನನ್ನ ಮನೆ ಪಕ್ಕದಲ್ಲೇ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು, ಇಲ್ಲಿ ಬಸ್ ಬೇಕಲ್ವಾ. ಇನ್ಯಾರೋ ಊರಿನವರು ನಮ್ಮ ಊರಿಗೆ ಏನಾರು ಮಾಡಿ MP ಹತ್ರ ಹೋಗಿ ಒಂದು ಟವರ್ ಹಾಕ್ಸ್ಬೇಕು. ಇಲ್ಲ, ಅಲ್ಲಿ ಬರ್ತೀನಿ. ಫಂಡ್ಸ್ ಬಗ್ಗೆ ಕಂಪ್ಲೀಟ್ ಮಾಡೋಣ. ಫಂಡ್ಸ್ ಎಷ್ಟು ಬರುತ್ತೆ ಲೆಕ್ಕ ಹಾಕ್ರಿ ನಾನು ಹೇಳ್ತಾ ಇದೀನಿ. ಇಲ್ಲ, ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡೋಣ. ಅಲ್ಲ, 2 ಕೋಟಿ ಅಂತ ನೀವ್ ಹೇಳ್ತಾ ಇದೀರಾ, ನಾನು ಎಷ್ಟು ಕೋಟಿ ಅಂತ ನೀವು ಲೆಕ್ಕ ಹಾಕ್ರಿ ಅಂತ ಹೇಳ್ತಾ ಇದೀನಿ. ಓಕೆ ಓಕೆ ಓಕೆ. ಅದ್ ಎಷ್ಟು ಕೋಟಿ ಬರ್ಬೋದು ಅಂತ ನೀವು ಲೆಕ್ಕ ಹಾಕ್ರಿ. ಒಂದೂರಿಗೆ ಬಸ್ ಬಂತು ಅಂದ್ರೆ ಎಷ್ಟು ಕೋಟಿ ಲೆಕ್ಕ ಹಾಕಲ್ರಿ. ಓಕೆ ಓಕೆ, ಆ ರೀತಿ. ಆ ಪ್ರಶ್ನೆ ಮಾಡಿದ್ಕೆ ಒಂದೂರಿಗೆ ಬಸ್ ಬಂತು. ಕಳೆದ 60-70 ವರ್ಷದಲ್ಲಿ ಬಸ್ ಇರ್ಲಿಲ್ಲ, ಬಸ್ ಬಂತ. ಹೌದೌದು. ಒಂದು ಟವರ್ ಆಗ್ಬೇಕಾಯ್ತು. ಆ ಊರಲ್ಲಿ ನಮ್ಮ ಸದಸ್ಯರಿಗೆ ಫೋನ್ ಮಾಡಿದ್ರು, ಟವರ್ ಸಿಗ್ತಾ ಇರ್ಲಿಲ್ಲ. ಟವರ್ ಬೇಕು, ಎಲ್ಲಿ MP ಕೇಳ್ಬೇಕು ಅಂತಿದ್ರು. ಇಲ್ರ ಯಾರು ಹಂಗಲ್ಲ ಇರೋದು, ನೀವು ವಾಟ್ಸಪ್ ಗ್ರಾಮ ಸಭೆಗೆ ರೆಸಲ್ಯೂಷನ್ ಮಾಡ್ಬೇಕು, ಇಲ್ಲೇ ಹೇಳ್ಬೇಕು ನಿಮ್ ಊರಿಗೆ ಏನ್ ಬೇಕು ಅಂತ. ಅದನ್ನ ಅವ್ರ ಮೇಲ್ಮನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ TP ZP ತಗೊಂಡ್ಬೇಕು, ಮುಟ್ಟಿಸ್ಬೇಕು, ಅವ್ನ ಕೆಲಸ ತಗೊಂಡ್ ಬರ್ಬೇಕು. ಅದನ್ನ ಮೀರಿ MP ಗೋ ಅಥವಾ ಇನ್ಯಾರಿಗೋ ಫೋನ್ ಮಾಡೋದು ಅಥವಾ ಇನ್ನೇನೋ ಮಾಡೋದು, ಅವರು ವೆಬ್ಸೈಟ್ಗೆ ಹೋಗೋದು, ಹುಡುಕೋದು ಮಾಡೋದು, ಅದು ಆ ನಂತರ ಕೆಲಸ ಅಂತ ಎಲ್ಲ ಮಾಡಿದಾಗ ಅದಾಯ್ತು. ಜನ ಏನೋ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರೋ ಕೈಯಿಂದ ಆಗೋದು, ಇಲ್ಲಿರೋ ನಿಮ್ ಕಡೆಯಿಂದ ಆಗೋದು ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನೀವು ಎಲ್ಲ ಏನಂತ ಸ್ಕೂಲ್ಸ್ಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನೈರ್ಮಲ್ಯ ಬಗ್ಗೆ ನಿಮ್ಮ ಇದೇ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಾ, ಮತ್ತೆ ಅಲ್ಲಿರುವಂತ ಸಮಸ್ಯೆಗಳನ್ನ ಜಾಗೃತಿ ಹೇಳಿ ಅದನ್ನ ಸರಿಪಡಿಸುವಂತ ಕೆಲಸಗಳನ್ನು ಒಂದಷ್ಟು ಹಾಸ್ಟೆಲ್ಗಳಲ್ಲಿ ಮಾಡಿದೀರಾ, ನೋಡಿದ್ವಿ. ನಿಮ್ಗೆ ಆ ರೀತಿ ರೈಟ್ಸ್ ಇರುತ್ತೆ ಸರ್? ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ ಕಡೆ ಎಲ್ಲ ನೀವು ನುಗ್ಗೋದು, ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ನೀವು ಮಾಡೋದು ಆಗತ್ತಾ ಆ ರೀತಿ ಮಾಡೋದಕ್ಕೆ ಅಂತ? ಸರಿ ಏನಾದ್ರು ಅಂತ ಅಂದ್ರೆ ತಪ್ಪಾಗ್ಬಿಡುತ್ತೆ. ನೀವು ನುಗ್ತಿದೀವಿ ಅಂದ್ರೆ ಅಲ್ಲ, ರಾಜಾರೋಷವಾಗಿ ನುಗ್ಗಿ ಅಂದ್ರೆ ಕೆಲಸ ಮಾಡ್ತಿದ್ದೀರಾ, ಹೋಗಿ ನುಗ್ಗಿ ಅಂತ ನಾನು ಹೇಳ್ತಿರೋದು. ನೀವ್ ಏನ್ ಹೇಳಕ್ ಬಂದ್ರಿ ಅಂತ ಗೊತ್ತು. ಯಾರ ನನ್ನ ಇದನ್ನ ಕೇಳೋ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡ್ದೆ, ನೀವ್ ಯಾವನು ಶಾಲೆಗಳಿಗೆ ಹೋಗಕ್ಕೆ ಅಂತೆಲ್ಲ. ಅಷ್ಟು ಮುಗ್ದ್ರಿದಾರೆ ಜನ. ನನ್ನ ಕೆಲಸನೇ ಅದೊಂದು ಗೊತ್ತಿಲ್ಲ. ಒಂದು ಗ್ರಾಮ ಸಭೆ, ಒಂದು ವಾರ್ಡ್ ಸಭೆಗಳು ಆಗಕ್ಕೂ ಮುಂಚೆ ಮಹಿಳಾ ಗ್ರಾಮ ಸಭೆ ನಡಿಬೇಕು, ಮಕ್ಕಳ ಗ್ರಾಮ ಸಭೆ ನಡಿಬೇಕು. ಗೊತ್ತಿದ್ಯಾ? ಇಲ್ಲ, ಕೇಳ್ತಾ ಇದೀನಿ, ಮಾತಾಡ. ಮಕ್ಕಳ ಹತ್ರ ಹೋಗಿ ನಿಮ್ ಕುಂದು ಕೊರತೆಗಳನ್ನ ಕೇಳಬೇಕು, ಮಹಿಳೆಯರ ಹತ್ರ ಹೋಗಿ ಕೇಳಬೇಕು. ವಾರ್ಡ್ ಸಭೆ, ಗ್ರಾಮ ಸಭೆಯಲ್ಲಿ ನಮ್ಮ ಒಂದು ಕ್ರಿಯಾ ಯೋಜನೆ ಅಂತ ನಡೆಯುತ್ತೆ. ನಿಮ್ಮ ಊರಿಗೆ ಇಷ್ಟು ದುಡ್ಡು ಬಂದಿದೆ, ಇದನ್ನ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದನ್ನ ನಿಮ್ ಊರವ್ರು ಹೇಳ್ಬೇಕು. ಕ್ರಿಯಾ ಯೋಜನೆ ಪ್ಲಾನಿಂಗ್ ಮಾಡ್ಬೇಕು. ಈಗ 50% ಇದಕ್ಕೆ ಇಡ್ಬೇಕು, ಹೆಂಗ್ ಇಡ್ಬೇಕು ಅಂತ ಸರ್ಕಾರ ಹೇಳುತ್ತೆ ಪ್ಲಾನಿಂಗ್. ಇವರಿಗೆ ನೊಂದವರಿಗೆ ಇಷ್ಟು, ಬೆಂದವರಿಗೆ ಇಷ್ಟು, ಅಂಗವಿಕಲರಿಗೆ ಇಷ್ಟು, ವಿಕಲಚೇತನ ಇಷ್ಟು ಅಂತ. ಇದನ್ನ ಹೆಂಗ್ ಪ್ಲಾನ್ ಮಾಡೋದು ಅಂತ ಬಂದಾಗ ಜನಗಳು ಕೈ ಕೊಡುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಇಡೋಣಪ್ಪ ಅಂತ ಕೇಳಕ್ಕೆ. ಅದನ್ನ ಜನಗಳ ಹತ್ರ ಕೇಳ್ಬೇಕೋ ಇಲ್ವೋ? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಂಗಾಯ್ತು. ಸ್ಟಾರ್ಟಿಂಗ್ ಹೋದಾಗ ನನಗೆ ಆ ಥರದ್ದು 1 ಇಯರ್ ಇಂದ ಸಿಕ್ತು. ಒಂದು ವಿಚಿತ್ರ ಏನು ಅಂದರೆ, ನಾವೇನು ಎಲ್ಲೆಲ್ಲಿ ದುಡ್ಡಿಟ್ಟು ಒಂದ್ವಲ್ಲ, ಆ ದುಡ್ಡು ಇವತ್ತಿಗೂ ಬಂದಿಲ್ಲ. ನನ್ನ ಅಧಿಕಾರ ಕೆಲಸ ಮುಗಿದ್ರು ಇನ್ನೂ ಬಂದಿಲ್ಲ. ನಾವೆಲ್ಲ ಒಂದು ಪ್ಲಾನ್ ಮಾಡಿ ಇಟ್ಟಿರ್ತೀವಲ್ಲ, ಅದು ಇನ್ನೂ ಬಂದಿಲ್ಲ. ಆ ಪ್ಲಾನಿಂಗ್ ಬಗ್ಗೆ ಹೇಳ್ತೀನಿ. ಬಂದಾಗ ಕುತ್ಕೊಂಡು ಇದನ್ನ ಅದನ್ನ ಅಂತ PDO ಅವರು ರೆಡಿ ಮಾಡಿ ಇಟ್ಟಿದ್ರು. ನಾನು ಕೇಳಿದೆ, ಈಗಲ್ವಲ್ಲ ಸಿಸ್ಟಮ್ ಇರೋದು, ಜನಗಳ ಹತ್ರ ಹೋಗ್ಬೇಕು, ಕೇಳಬೇಕು ಅಂತ ಇರೋದಲ್ವಾ? ಇಲ್ಲ, ನೀವೆಲ್ಲ ವಾರ್ಡ್ ಮೆಂಬರ್ಗಳು, ನೀವೆಲ್ಲ ಕೇಳಿ, ನೀವೆಲ್ಲ ಹೇಳಿದ್ರೆ ಇದು ಹಿಂಗೆ ನಾವು ಮಾಡ್ತಾ ಇರೋದು ಪ್ರತಿ ವರ್ಷ ಅನ್ನೋದು ಬೇರೆ ರೀತಿ ಕಡಿಮೆ ಆಯಿತು. ಇಲ್ಲ, ನಾನು ಹಂಗೆ ಮಾಡಕ್ಕೆ ತಯಾರಿಲ್ಲ. ಸದಸ್ಯರಿಗೆ ಒಂದು ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು ಆ ಕ್ಷಣಕ್ಕೆ. ಅವ್ರಿಗೆ ಅರ್ಥ ಮಾಡಿಸ್ತೆ, ಇಲ್ಲ ಇದು ನಾನೇನೋ ಇಡ್ತೀನಿ ದುಡ್ಡ, ಅದು ಅವ್ರಿಗೆ ಬೇಕೇ ಆಗಿರಲ್ಲ. ನಾನು ಸಮುದಾಯ ಭವನ ಮಾಡಕ್ಕೆ ಅಂತ ಇಟ್ಬಿಡ್ತೀನಿ, ನಾನು ದೇವಸ್ಥಾನ ಕಟ್ಟಕ್ಕೆ ಅಂತ ಇಟ್ಬಿಡ್ತೀನಿ. ಹಂಗಿಡಂಗೂ ಇಲ್ಲ. ಕೆಲವೊಂದು ಕೆಲಸಗಳು ಹಿಂಗೆ ಅಂತಿದೆ. ನಾನು ಇಲ್ಲಿ ಬಲ್ಬ್ ಬೇಡ, ಆದರೂ ಬಲ್ಬ್ ಬಿಡ್ತೀನಿ ಅಂತ ತಿಳ್ಕೊಳ್ರಿ. ಅದನ್ನ ನೋಡ್ತಾ ಹೋದಾಗ ಎಲ್ಲಿ ದುಡ್ಡು ಉಳಿಸ್ಬೋದು ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ನಾನೊಂದು ನೀಲಿ ನಕಾಶ ಹಾಕೊಂಡೆ, ನೋಡ್ರಿ ನಮ್ಮೂರಲ್ಲಿ ಇಷ್ಟು ಬಲ್ಬ್ ಹಾಕಕ್ಕೆ ಇಷ್ಟು ದುಡ್ಡು ಬೇಕು ಪ್ಲಾನು, ಇನ್ನೊಂದೇನೋ ನೀರಿಂದು ವ್ಯವಸ್ಥೆ ಸರಿ ಮಾಡಕ್ಕೆ ಇಷ್ಟು ಬೇಕು, ಇನ್ನೊಂದು ಚರಂಡಿಗೆ ಇಷ್ಟು ಬೇಕು, ಈ ಥರ ಪ್ಲಾನಿಂಗ್ ಇತ್ತು. ತಗೊಂಡೋಗಿ ಜನಗಳಿಗೆ ಹೇಳಿದೆ, ಇದು ಬೇಕಾ ವಾಟ್ಸಪ್ಪಲ್ಲಿ ಹೇಳಿದೆ. ವಾಟ್ಸಪ್ಗಳಲ್ಲಿ ತಂದೆ ಅಂದರೆ ಅದನ್ನು ಹೇಳ್ತಾ ಹೋದೆ. ನೋಡ್ರಿ ನಮ್ಮೂರಲ್ಲಿ 1,60,60,000 ರೂಪಾಯಿ ದಂಡ ಕಟ್ತಾ ಇದ್ರು. ಯಾವ್ದಕ್ಕೆ ಅಂದ್ರೆ ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಇಲ್ಲ ಅಂತ. ಅಯ್ಯೋ, ನಾವು ಬಲ್ಬ್ ಉರ್ಸಿರೂ ನಮಗೆ ಅಷ್ಟು ಬರಲ್ಲ. 1,60,60,000 ರೂಪಾಯಿ ದಂಡ ತಪ್ಪಲ್ವಾ? 5 HP ಮೋಟ್ರ್ ನೀರು, ಉದಾಹರಣೆ 5 ಲೆಂತ್ 6 ಲೆಂತ್ ನೀರೆತ್ತ ಅಂತ ಜಾಗದಲ್ಲಿ 25 ಅಡಿ 25 ಲೆಂತ್ ಆಳವಾಗಿರೋ ನೀರನ್ನ ತೆಗೆದು ಜನಗಳಿಗೆ ಕೊಡ್ತಿದೀವಿ ಅಂದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಯ್ತು, ಎಷ್ಟು ಮೆಟೀರಿಯಲ್ ವೇಸ್ಟ್ ಆಯ್ತು, ಎಷ್ಟು ಶ್ರಮ ವೇಸ್ಟ್ ಆಯ್ತು, ಎಷ್ಟು ಗಡಸ್ ನೀರು ಕೊಟ್ರಿ. ಎಲ್ಲಿ ಉಳಿಸ್ಬೋದು? ನಮ್ಮ ಮನೆಗಾದ್ರೂ ನಾವು ಹಿಂಗೆ ದುಡ್ಡು ಚಲಪಿಲ್ಲಿ ಬಿಸಾಕ್ ಕೊಡ್ತೀವ? ಮಗ ಕೊಡ್ಬೇಕಾದ್ರೆ ಕೇಳಲ್ವಾ? ಅತ್ತಿ ಕೊಡ್ಬೇಕಾದ್ರೆ ಕೇಳಲ್ವಾ? ಸೊಸೆ ಕೊಡ್ಬೇಕಾದ್ರೆ ಕೇಳಲ್ವಾ? ಅದನ್ನ ನನ್ನ ಜನಗಳು ದುಡ್ಡಲ್ವಾ, ತುಂಬಾ ಗಂಭೀರವಾಗಿ ಖರ್ಚು ಮಾಡಬೇಕಾದ ಅವಶ್ಯಕತೆ ಇತ್ತು. ಜನಗಳನ್ನ ಕೇಳೇ ಖರ್ಚು ಮಾಡಬೇಕು ಅಂತ ಹೇಳಿ ಜನಗಳ ಹತ್ರ ಹೋಗ್ತೀವಿ ಅಂತ ಹೋದಾಗ ಜನ ರೆಸ್ಪಾನ್ಸ್ ಮಾಡಿರು. ನೋಡ್ರಪ್ಪ, ಹಿಂಗೆ ಮಾಡಿರೋ 1 2 ಲಕ್ಷ ರೂಪಾಯಿ ಈ ವರ್ಷ ಈ ತರ ಸ್ಟ್ರಕ್ಚರ್ ಮಾಡಿದ್ರೆ ಇಷ್ಟು ಉಳಿಯುತ್ತೆ ದುಡ್ಡು ಅಂತ ಹೇಳಿದೆ. ಅದನ್ನೇ ಮಾಡ್ರಿ ಹಂಗಾರೆ ಅಂತ ಅವ್ರು ಒಪ್ಪಿರು. ಅವ್ರು ಒಪ್ಪಿದ್ಮೇಲೆ ಅದನ್ನ ಇಟ್ಟೆ. ಅವ್ರು ಒಪ್ಪಿದ್ದು ನಾನೇ ಕಿಡಣ. ಓವರ್ ಆಲ್ ಅವ್ರು ಹೇಳಿದ್ದು ನಾನು ಮಾಡಿದ್ದ ಹೊರತು ನಾನು ಮಾಡಿದ್ದು ಅವ್ರು ಹೇಳಿದ್ದು ನಾನು ಹೇಳ್ತೀನಿ, ನಾನು ಹೇಳ್ದಂಗೆ ಮಾಡ್ಬೇಕು ಅನ್ನೋದು ಪ್ರಜಾಪ್ರಭುತ್ವ ಅಲ್ಲ, ಅದೇ ಪ್ರಜಾಕೀಯ. ಸಿಂಪಲ್ ಅದು. ಆ ದುಡ್ಡು ಇನ್ನೂ ಬಂದಿಲ್ಲ. ಸರ್ಕಾರಗಳನ್ನ ನಾನು ಕೇಳ್ಕೊಂತೀನಿ, ನಾವು ಕೆಲ್ಸಕ್ಕೆ ಇಟ್ಟಂತ ದುಡ್ಡು ಇನ್ನೂ ಬಂದಿಲ್ಲ,
ಅಲ್ಲಿ ಹೆಂಗಾಗುತ್ತೆ ಅಭಿವೃದ್ಧಿ? ನೀವು ಆ ಫೈನಾನ್ಸ್ ಅಮೌಂಟ್ ಆ ಇಯರ್ ಅಲ್ಲಿ ಬಿಡ್ಬೇಕಾಗಿತ್ತಲ್ವಾ? ಏನ್ ಆಗ್ತಾ ಇದೆ? ಹೌದು, ನಮ್ಗೆ ಅದು ಪ್ರಶ್ನೆ ಇದೆ. ಅದು ನೀವು ನಿಮ್ಮದೇ ರೀತಿಯಲ್ಲಿ ಆನ್ಸರ್ ಮಾಡ್ಬೋದು. ಫಂಡ್ಸ್ ಯಾಕೆ ಡಿಲೇ ಆಗತ್ತೆ? ಪ್ರತಿ ಸಲನು ಪಂಚಾಯತಿಗೆ ಹೋದಾಗ ಅಲ್ಲಿರೋಂತ ಮೆಂಬರ್ ಆಗಿರ್ಬೋದು ಅಥವಾ ಪಿಡಿಒಗಳಾಗಿರೋದು ಫಂಡ್ ಇಲ್ಲ ಅಂತ ಹೇಳೋದು ಅಥವಾ ಬೇರೆ ರೀಸನ್ಸ್ ಕೊಡೋದು, ಏನ್ ತೊಂದರೆ ಇರ್ಬೋದು ಅಂತ ಹೇಳ್ಬಿಡ್ತೀನಿ ಸರ್. ಈಗ ನಮ್ಮೂರಲ್ಲಿ ಸ್ಟ್ರೀಟ್ ಲೈಟ್ ಏನೋ ಹಾಕಕ್ ಬಂದ್ರು ಅಂತ ಹೇಳಿ ನನ್ ಕೇಳಿದ್ರು, ಅವ್ರು ಕಾಂಟ್ರಾಕ್ಟ್ ಕೇಳಿದ್ರು, ಸರ್ ಈ ಕೆಲಸ, ಈ ಟೆಂಡರಿಂಗ್ ಪ್ರೋಸೆಸ್ ಇವೆಲ್ಲ ಅದ ಸರ್, ಇದು ಏನೇನ್ ಬೇಕು ನಿಮಗೆ ಹೇಳಿ, ಈ ತರ ಕೇಳ್ತಾ ಹೋದ್ರು. ನನಗೆ ಸರ್ ಈ ತರದ್ ಲೈಟ್ ಬೇಕು, ಈ ತರದ್ ವಿಷಯ ಬೇಕು, ಹಿಂಗ್ ಬೇಕು, ಇಷ್ಟರಲ್ಲಿ ಮಾಡ್ಕೊಡ್ಬೇಕು, ಅಷ್ಟ್ರಲ್ಲಿ ಆಗಲ್ಲ ಸರ್ ಅಂತ ಅವರು ಹೇಳ್ತಾರೆ. ಇಲ್ಲ ಸರ್ ನೀವಲ್ಲ ಅಂದ್ರೆ ಇನ್ನೊಬ್ರು, ಅದಿದೆ 3 ಜನ ಟೆಂಡ್ ಇದಾಕ್ಬೇಕು, ಮತ್ತೊಂದು ಹಾಕ್ಬೇಕು, ಎಲ್ಲ ಇದಾವೆ, ಹಂಗೆ ನಡೀತಿರೋದು, ಅದು ಹಂಗೆ ಇರೋದು. ಅಲ್ಲಿ ಬರ್ತಾರೆ ಕಾಂಟ್ರಾಕ್ಟರ್ಗಳು ಬರ್ತಾರೆ, ಅಥವಾ ಟೆಂಡರ್ ತಗೊಂಡರ್ ಬರ್ತಾರೆ, ಕೆಲಸ ಮಾಡೋರು ಬರ್ತಾರೆ. ಬಂದಾಗ ನಾನು ಹೇಳ್ತಿದ್ದೆ ಅವ್ರಿಗೆ ಇಷ್ಟೇ, ಅವ್ರು ನಮ್ಗೆ ಕೇಳ್ತಾ ಇದ್ರು, ಸರ್ ಇದ್ರಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇಲ್ವಾ? 3.5 ಲಕ್ಷದ್ದು ಫ್ಲಡ್ ಲೈಟ್ ಇದೆ, ಏನು ಇಲ್ಲ, ಏನು ಹೇಳ್ತಾ ಇದ್ದೀರಾ ನೀವು ಅಂತ ನಾನು ಕೇಳಿದೆ. ಇಲ್ಲ ಸರ್ 4,75,000 ಸೋಲಾರ್ ಇದೆ, ಅದರಲ್ಲೂ ಏನು ಇಲ್ವಾ ಎಕ್ಸ್ಪೆಕ್ಟೇಷನ್? ಇಲ್ಲ, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಅಲ್ಲ ಏನು ಇಲ್ವಾ ಸರ್ ಎಕ್ಸ್ಪೆಕ್ಟೇಷನ್? ಎಲ್ಲ ಸದಸ್ಯರು ಇದ್ರು, ನಾವು ಹೇಳಿದ್ದಿಷ್ಟೇ, PDO ಎಲ್ಲರೂ ಇದ್ರು, ಏನೂ ಎಕ್ಸ್ಪೆಕ್ಟೇಷನ್ ನಮ್ದಿಲ್ಲ. ಈ ತರ ಕೆಲಸ ಮಾಡ್ಬೇಕಷ್ಟೇ, ನಮಗೇನೂ ನಿಮ್ ದುಡ್ಡು ಬೇಕಿಲ್ಲ, ಕಮಿಷನ್ ಏನೂ ಬೇಕಿಲ್ಲ ನಿಮ್ದು, ಕೆಲಸ ಕರೆಕ್ಟ್ ಆಗ್ಬೇಕು ಸರ್. ಹಿಂಗಾದ್ರೆ ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್ ನಾನು. ಸರ್ ಎಷ್ಟು ಆಫರ್ ಮಾಡ್ತಾರೆ ಕಮಿಷನ್ ಸರ್? ಹೌದು, ಅಲ್ಲ ಅದು ಪರ್ಸೆಂಟೇಜ್ ನಾನೇನಾದ್ರು ಅದ್ರೊಳಗೆ ಹೋಗಿದ್ರೆ ಗೊತ್ತಾಗೋದು, ನಾನು ಹೋಗ್ಲೇ ಇಲ್ಲ ಅಲ್ಲಿಗೆ. ಅಲ್ಲ, ಸಾಮಾನ್ಯವಾಗಿ ಒಂದು ರೂಮರ್ಸ್ ಇರುತ್ತಲ್ವಾ ಸರ್, 100 ಬಲ್ಪ್ ಹಾಕತಕ್ಕ 50 ಹಾಕಿದ್ರು ನಿಮಗೆ ಹೆಂಗ್ ಗೊತ್ತಾಕಿತಿ? ನೀವು ಪ್ರಶ್ನೆ ಮಾಡಲ್ಲ ಅಂದಾಗ. ಹಂಗೆ ಓಕೆ. ಅಲ್ಲಿ ನೋಡ್ತಾ ಹೋದಾಗ ನಾನೇನೋ ಅವ್ರ ಹತ್ರ ತಗೊಂಡಿಲ್ಲ ಅಂದಾಗ ಆ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾರೆ. ಅವನಿಗೂ ಹೆಂಡತಿ ಮಕ್ಳು ಇರ್ತಾರಲ್ವ ಸರ್, ಆ ಕಾಂಟ್ರಾಕ್ಟರ್ ಏನು ಅವ್ರ ಮನೆಯಿಂದ ತಂದು ಹಾಕೋದಲ್ಲ, ಅವ್ನ ಮೇಲಧಿಕಾರಿ ಕೊಡ್ಬೇಕು. ಓಕೆ, ಅದನ್ನ ನಾನು ಹೆಂಗೆ ಹೇಳೋಣ? ನನಗೆ ಹಿಂಗ್ ಬೇಕಷ್ಟೇ ವರ್ಕ್ ಸರ್, ಅವ್ರಿಗೆ ಕೊಟ್ಟು ಹೋಗುತ್ತೆ ಸರ್ ಅಂತ. ಆ ಸಿಸ್ಟಮ್ ನಾನು ಇನ್ನೂ ಸರಿ ಮಾಡಕ್ ಆಗಲ್ಲ ಸದ್ಯಕ್ಕೆ. ಅದು ಸರಿ ಆಗ್ಬೇಕು ಅಂದ್ರೆ ಮತ್ತೆ ನನ್ನಂಗೆ ಒಂದು 10 ಜನ, ನನ್ನಂಗೆ ಅಂದ್ರೆ ಈ ವಿಚಾರಗಳ ದಾರಿಯಲ್ಲೇ ಎಲೆಕ್ಟೆಡ್ ಆಗ್ಬೇಕು, ಮೆಂಬರ್ಗಳಾಗಬೇಕು. ಈಗ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಚುನಾವಣೆಗೂ ಮೊದಲು ಗೋವಾ ಟೂರ್ ಕರ್ಕೊಂಡು ಹೋಗ್ತೀನಿ, ನೀವು ಇನ್ನೇನೋ ಮಾಡ್ತೀನಿ, ನೀವು ಹಣ ಕೊಡ್ತೀನಿ, ಎಂಡ ಕೊಡ್ತೀನಿ, ನೀವು ಓಟ್ ಹಾಕ್ಬಿಟ್ರಿ, ಅವ್ನು ಖರ್ಚು ಮಾಡಿದಾನೆ, ನೆಕ್ಸ್ಟ್ ಅವ್ನು ತಕ್ಕಣಕ್ಕೆ ನೋಡ್ತಿರ್ತಾನೆ. ಕೊಡೋದು 2,000 ರೂಪಾಯಿ ಸಂಬಳ ತಿಂಗಳಿಗೆ ನಮಗೆ. ಫಸ್ಟ್ ಕರಪ್ಷನ್ ಅಲ್ಲೇ ಹುಟ್ಟೋದು. 2,000 ರೂಪಾಯಿ ಸಂಬಳ. ನನ್ನ ತಾಯಿ ಕೇಳಿರ್ ನನಗೆ, ನಾನು ಹಿಂಗೆ ಹೇಳ್ತಾ ಇರ್ತೀನಲ್ಲ, ಪ್ರಜಾಪ್ರಭುತ್ವ ಆಳ ಮೂಲ ಅದು ಇದು ಏನೇನೋ ಹೇಳ್ತಾರೆ, ಸ್ಯಾಲ್ರಿ ಕೊಡ್ತಾರೆ ನನಗೆ ಅಂತೆಲ್ಲ ಹೇಳಿದ್ನಲ್ಲ. ಹೌದಾ, ಎಷ್ಟು ಬಂತ ಸ್ಯಾಲ್ರಿ ಅಂತ ಕೇಳಿರೋ? ಆಮೇಲೆ ಅನ್ನಿಸ್ತು ನಿನ್ ಸಂಬಳ ಬಂತ ಅಂತ. ಸರಿ ಬಿಡು, ನಮ್ಮಮ್ಮ ಸಂಬಳ ಕೇಳ್ತೈತಿ, ಗಿಂಬಳ ಕೇಳ್ತಿಲ್ವಲ್ಲ, ಅದ್ ಖುಷಿ ಆಯ್ತು. ಸರಿ ಬಂತ? ಇಲ್ಲ, ಈ ತಿಂಗಳಿನ ನೆಕ್ಸ್ಟ್ ತಿಂಗಳತ್ತು ಬಂತ 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 ಅಂತ ಕೇಳಿ 3 ತಿಂಗಳಾದ್ರೂ ಬಡ್ಡಿ ಮಗನ್ ಬರ್ದಂಗಿದೆ ಬಿಟ್ರೆ ಕೂಡ 2,000 ಸಂಬಳ ತಿಂಗಳಿಗೆ ಗೌರವಧನ ಅಂತ ಹೇಳ್ತಾರೆ. ನೀವು ಗೌರವವಾಗಿ ನಡೆಸ್ಕೊಬೇಕಲ್ವಾ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ನ? 2,000 ರೂಪಾಯಿ ನಾನೇನೋ ನಮ್ಮೂರಲ್ಲೇ ಇದ್ದೆ, ಪಕ್ಕದೂರಿಂದ ಅವ್ನು ಬಂದು ಓಡಾಡ್ತಾನೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಹೆಡ್ ಆಫೀಸಿಗೆ. ಅವ್ನು ಅಲ್ಲಿಂದ ಇಲ್ಲಿ